ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸ ಬ್ಲಾಗ್ ಜೊತೆ ಹೊಸ ಪ್ರಾಡಕ್ಟ್ ತೊಗೊಂಬಂದಿದ್ದೀನಿ ಇವತ್ತೊಂದು. ಮತ್ತು ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡೋಣ, ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ. ಪ್ರಾಡಕ್ಟ್ ನೇಮ್ ಬಂದುಬಿಟ್ಟು ಪವರ್ ಬ್ಯಾಂಕ್. ಯಾವ ಕಂಪ್ನಿದಂದರೆ ಪ್ರಾಡಕ್ಟ್ ಪವರ್ ಬ್ಯಾಂಕು ಲೆಜೆಂಡ್ ಚಾಂಪ್ 20,000 mAh ಪವರ್ ಬ್ಯಾಂಕು. 22.5 ವ್ಯಾಟ್ದು ಫಾಸ್ಟ್ ಚಾರ್ಜಿಂಗ್ ಇದೆ. ಇದು ಐಫೋನು ಪ್ಲಸ್ ಆ್ಯಂಡ್ರಾಯ್ಡ್ ಮೊಬೈಲ್ಗೂ ಯೂಸ್ ಮಾಡ್ಬೋದು. ಇದ್ರದ್ದು ಸಮ್ ಸ್ಪೆಸಿಫಿಕೇಷನ್ ಇದೆ, ಮಲ್ಟಿ ಪ್ರೊಟೆಕ್ಷನ್ ಇದೆ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇದೆ, ಮತ್ತು ಹೈ ಡೆನ್ಸಿಟಿ ಪಾಲಿಮರ್ ಬ್ಯಾಟ್ರಿ ಇದೆ, ಡ್ಯುಯಲ್ ಇನ್ಪುಟ್ ಇದೆ, ಸಿ ಟೈಪ್ ಮತ್ತು ಮೈಕ್ರೋ USB ಎರಡು ಟೈಪ್ ಇದೆ. ನೋಡೋಕ್ಕೆ ಚೆನ್ನಾಗಿದೆ. ಪವರ್ ಹೇಗಿದೆ ಅಂತ ಚೆಕ್ ಮಾಡೋಣ, ಒಳಗಡೆ ಯಾವ ಥರ ಇದೆ ಅಂತ. ಒಳಗಡೆ ನೋಡೋಕ್ಕೆ ಕ್ಲಾಸಿ ಲುಕ್ ಇದೆ, ಚೆನ್ನಾಗಿದೆ. ಒಂಥರ ಎರಡು ಔಟ್ಪುಟ್ ಕೊಟ್ಟಿದ್ದಾರೆ. ಎರಡು ಮೊಬೈಲ್ಗೆ ಎಟ್ ಎ ಟೈಮ್ ಚಾರ್ಜ್ ಮಾಡ್ಬೋದು. ಮತ್ತು ಪವರ್ ಬ್ಯಾಂಕ್ನ ಚಾರ್ಜ್ ಮಾಡೋಕ್ಕೆ ಸಿ ಟೈಪು ಮತ್ತು ಮೈಕ್ರೋ USB ಎರಡೂ ಕೊಟ್ಟಿದ್ದಾರೆ. ಇವಾಗ ಆನ್ ಮಾಡಿ ನೋಡೋಣ. ಒಂದು ಕ್ಲಿಕ್ ಮಾಡಿದರೆ ಆನ್ ಆಗುತ್ತೆ, ಡಬಲ್ ಕ್ಲಿಕ್ ಮಾಡಿದರೆ ಆಫ್ ಆಗುತ್ತೆ ಆಟೋಮೆಟಿಕ್ಕು. ಮತ್ತು 20,000 mAh ಬ್ಯಾಟ್ರಿ ಇರೋದರಿಂದ ಎರಡು ಮೊಬೈಲ್ನ ಆರಾಮಾಗಿ ನಾವು ಇದನ್ನ ಚಾರ್ಜ್ ಮಾಡ್ಬೋದು ಎಟ್ ಎ ಟೈಮ್ ಆಗಿ. ಮತ್ತು 22 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ ಆರಾಮಾಗಿ ಸ್ಪೀಡಾಗಿ ಮೊಬೈಲ್ನ ಚಾರ್ಜ್ ಮಾಡ್ಕೋಬೋದು. ನಾವು ಈ ಪವರ್ ಬ್ಯಾಂಕ್ನ ನಾವು ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ನೆಸೆಸಿಟಿ ಯಾವಾಗ ಜಾಸ್ತಿ ಯೂಸ್ ಆಗ್ಬೋದು ಅಂದರೆ, ನಾವು ಒಂದು ಟ್ರಾವೆಲ್ ಮಾಡುವಾಗ, ಇನ್ನೊಂದು ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಪವರ್ ಪಾಯಿಂಟ್ ಇಲ್ಲಿರುವ ಕಾರಣಕ್ಕಾಗಿ ಪವರ್ ಬ್ಯಾಂಕ್ ಯೂಸಸ್ನ ನಾವು ಯೂಸ್ ಮಾಡ್ಬೋದು. ಅಂಥ ಟೈಮಲ್ಲಿ ಈ 20,000 mAh ಬ್ಯಾಟ್ರಿನ ನಾವು ಆರಾಮಾಗಿ ಕ್ಯಾರಿ ಮಾಡಿದರೆ ನಮ್ಮ ಮೊಬೈಲ್ದು ಚಾರ್ಜು ಆರಾಮಾಗಿ ನಾವು ಮಾಡ್ಕೋಬೋದು. ಮತ್ತು ಇನ್ನೊಂದು ಕೇಸಲ್ಲಿ ನಾವು ಈ ಪವರ್ ಬ್ಯಾಂಕ್ನ ಆರಾಮಾಗಿ ಯೂಸ್ ಆಗಿ ಮಾಡ್ಕೋಬೋದು. ಯಾವಾಗಂದರೆ ಫೋಟೋಗ್ರಫಿ ಮತ್ತು ಕ್ಯಾಮ್ರಾ ಮಾಡುವಾಗ ಆರಾಮಾಗಿ ನಾವು ಈ ಪವರ್ ಬ್ಯಾಂಕ್ನ ಚಾರ್ಜಿಂಗಾಗಿ ಯೂಸ್ ಮಾಡೋ. ಯಾಕಂದರೆ ಕ್ಯಾಮ್ರಾ ಮತ್ತು ಫೋಟೋಗ್ರಫಿ ಮಾಡುವಾಗ ಮೊಬೈಲ್ ಚಾರ್ಜು ಬೇಗ ಆಗಿ ಹೋಗುತ್ತೆ. ಅಂಥ ಟೈಮಲ್ಲಿ ನಮಗೆ ಬ್ಯಾಕಪ್ ಆಗಿ ನಾವು ಪವರ್ ಬ್ಯಾಂಕ್ನ ಯೂಸ್ ಮಾಡೋದ್ರಿಂದ ನಾವು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿನ ಇನ್ನೂ ಸುಲಭವಾಗಿ ಮಾಡ್ಕೋಬೋದು. ಈ ಪ್ರಾಡಕ್ಟು ನಮಗೆ 10 ಔಟ್ ಆಫ್ ಒಂದು 8 ಆರಾಮಾಗಿ ಕೊಡ್ಬೋದು. ಚೆನ್ನಾಗಿದೆ. ನೀವು ಬೇಕಂದರೆ ಫ್ಲಿಪ್ಕಾರ್ಟಲ್ಲಿ ಇದೆ, ತೊಗೊಂಡು ಸಖತ್ತಾಗಿದೆ, ಯೂಸ್ ಮಾಡ್ಬೋದು.